ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ, ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ, ಅದು ಹಿಡ್ಕೊಂಡು ಹೋಗಂತಂದ್ರೆ ಪೊಲೀಸರು ಹಿಡ್ಕೊಂಡಾರ್ರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಅವ್ರು ಹೇಳಿದಂತ ಮಾತು ಜನ, ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತೇನು, ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ, ಅದಕ್ಕೋಸ್ಕರ ಪ್ಲಾನ್ ಆಗಿ ಮಾಡ್ಕೊಂಡೆ ಏನು ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ ರೀ. ಅದು ಪೊಲೀಸರು, ನಾನು ಅಲ್ಲಿ ಬೆನ್ನತ್ತಂತ ಟೈಮಲ್ಲಿ ಒಂದು ಆಟೋ ನೋಡ್ತಾ ಇದ್ದೆ, ಆಟೋಗಳಲ್ಲಿ ಹಿಡ್ಕೊಂಡು ಹೋಗ್ತಿದ್ರೆ ಅವನ ಆಟೋವನ್ನು ಬಿಟ್ಟು ಹೋಗ್ತಿದ್ದ, ಅಲ್ಲಿ ಬಾಟಲ್ಗಳು ಬೀಳ್ತಾ ಇದ್ವು, ಅದೆಲ್ಲ ಕೂಡ ಪೆಟ್ರೋಲ್ ಆಗಿತ್ತು ಅನ್ನೋ ಮಾತನ್ನು ಬಹಳ ಸ್ಪಷ್ಟೀಕರಣದಿಂದ ನಾನು ಹೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ಆ ರೀತಿ ಮಾಡಿದಂತ ಟೈಮಲ್ಲಿ ಆ ಭರತ್ ರೆಡ್ಡಿ ಅವರು ಹೇಳಿದಂತ ಮಾತುಗಳು, ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೆ, ಬಳ್ಳಾರಿನ ಸುಟ್ಟು ಬಿಡ್ತಾ ಇದ್ದೆ, ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಆ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿನ ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೇನೆ ಅಂದ್ರೆ ಇವತ್ತು ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ, ಭರತ್ ರೆಡ್ಡಿ ಅವರು ಪ್ಲಾಂಡ್ ಆಗಿ ಆ ಪೆಟ್ರೋಲ್ ಬಾಂಬ್ ಎಲ್ಲ ತಗೊಂಡು ಬಂದಿರೋದು ನೋಡ್ತಾ ಇದ್ರಿನ, ಪ್ಲಾಂಡ್ ಆಗಿ ಭರತ್ ರೆಡ್ಡಿ ಅವರು ಇದೆಲ್ಲ ಕೂಡ ಷಡ್ಯಂತ್ರ ಫಿಕ್ಸಿಂಗ್ ಮಾಡ್ಕೊಂಡೆ ಬಂದಿರೋದು ಅಂತ ತಿಳ್ಕೊಂತೀನಿ. ನಾನು ಬಹಳ ಸ್ಪಷ್ಟೀಕರಣ ಕೊಡ್ತೀನಿ. ಅವ್ರು ಹೇಳ್ತಾರೆ ಅಂತ ಮಾತೇನು ಇಲ್ಲ, ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಯನ್ನು ನಾವು ಅನಾವರಣ ಮಾಡ್ತಾ ಇದ್ವಿ, ನಮ್ಮ ಅನಾವರಣ ಮಾಡಕ್ಕೆ ಬಿಡ್ತಾ ಇಲ್ಲ ಅನ್ನಂತ ಮಾತುಗಳು ನಾನು ಕೇಳ್ತೇನೆ. ನೋಡ್ರಿ, ಮಹರ್ಷಿ ವಾಲ್ಮೀಕಿಯವ್ರನ್ನ ಇದು ಮಧ್ಯದಲ್ಲಿ ತರೋದು ಬೇಕಾಗಿಲ್ಲ. ಮಹರ್ಷಿ ವಾಲ್ಮೀಕಿಯವ್ರ ಪುತ್ಥಳಿ ಇಡೀ ರಾಜ್ಯದಲ್ಲಿ ಆಗ್ತಾ ಇದಾವ, ಬಳ್ಳಾರಿಯಲ್ಲಿ ಕೂಡ ಆಗ್ತಾ ಇದಾವ. ನಮಗೆ ಅವಕಾಶ ಇದ್ದಂತ ಟೈಮಲ್ಲಿ ನಾವು ಹೋಗ್ತಿರ್ತೀವಿ, ಬರ್ತಿರ್ತೀವಿ. ಆ ರೀತಿ ಮಹರ್ಷಿ ವಾಲ್ಮೀಕಿಯನ್ನ ನಿಮ್ಮ ಜಗಳದಲ್ಲಿ ಯಾಕೆ ತರ್ತಿರ್ರಿ? ಒಂದು ಜಾತಿನ ಎದಕ್ಕೋಸ್ಕರ ತರ್ತಿರ್ರಿ? ಸಂಬಂಧ ಇಲ್ಲ ರೀ, ಮಹರ್ಷಿ ವಾಲ್ಮೀಕಿಯರಿಗೆ ಸಂಬಂಧ ಇಲ್ಲ. ಆ ಇನಾಗ್ರೇಷನ್ ಏನು ನಾವು ಮಾಡೇ ಮಾಡ್ತೀವಿ ಅಂದ್ರೆ ನಾವು ತಡೆಯಕ್ಕಾಗುತ್ತೇನ್ರಿ? ಮಹರ್ಷಿ ವಾಲ್ಮೀಕಿಯವ್ರ ದೇವ್ರಿ, ಅವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋ ಸಲ ಯಾರು ನಿಲ್ಸಕ್ ಆಗುತ್ತೇನ್ರಿ? ಆ ರೀತಿ ಆಗುತ್ತೇನಾ? ಯಾರ ಕೈಲಿ ಆಗಲ್ಲರಿ. ನಾವು ಕೂಡ ಬರ್ತೀವಿ, ಬೇಕಾದ್ರೆ ನಾವು ಕೂಡ ಕರೀಲಿದ್ರೆ ಕೂಡ ಬೇಕಾದ್ರೆ ಮಹರ್ಷಿ ವಾಲ್ಮೀಕಿಯವ್ರ ಪುತ್ಥಳಿ ಅನಾವರಣ ಮಾಡಿ ನಾವು ಕೂಡ ಇರ್ತೀವ್ರಿ. ಅದನ್ನ ನೀವು ರಾಜಕೀಯ ಬಣ್ಣಕ್ಕೋಸ್ಕರವಾಗಿ, ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಈ ರೀತಿ ಮಹರ್ಷಿ ವಾಲ್ಮೀಕಿಯವ್ರ ಪುತ್ಥಳಿ ಮಾಡೋ ಸಲುವಾಗಿ ಅವರು ನಮಗೆ ಅನಾವರಣ ಮಾಡಕ್ಕೆ ಬಿಡ್ತಾ ಇಲ್ಲ, ಬಳ್ಳಾರಿ ಅಭಿವೃದ್ಧಿ ಮಾಡಕ್ಕೆ ಬಿಡ್ತಾ ಇಲ್ಲ. ಇದ್ಯಾವ ಮಾತ್ರಿ ರೀ? ಯಾವ್ದು ಕೂಡ ಶಾಶ್ವತ ಅಲ್ರಿ. ರಾಜಕಾರಣ ನಿಂತ ನೀರಲ್ಲ, ಅದು ಹರಿಯಂತ ನೀರು. ಈ MLA ಇವತ್ತು ನಾನು ಇರ್ತೀನಿ, ಇನ್ನೊಬ್ರು ಇರ್ತಾರ, ಇವತ್ತು ಅವ್ರು ಇರ್ತಾರ, ಇನ್ನೊಬ್ರು ಆಗ್ತಾರ. ಇದು ನಿರಂತರವಾಗಿ ಆಗ್ತಾರಂತ ಪ್ರಕ್ರಿಯೆಯಲ್ಲಿ ಯಾವ್ದು ಕೂಡ ಇವತ್ತು ಈ ರಾಮ್ಲು ಇದ್ರೆ, ಬಿಜೆಪಿ ಇದ್ರೆ ಇದಾಯ್ತಂದ್ರಿಗಿನ ಕಾಂಗ್ರೆಸ್ ಅವರು ಬಂದು ಇನ್ನೊಂದು ಮಾಡ್ತಾರ, ಇನ್ನೊಬ್ರು ಪಾರ್ಟಿ ಬಂದು ಇನ್ನೊಬ್ರು ಪಾರ್ಟಿ, ಯಾರೊಬ್ರು ಬಂದಂತವ್ರು ಮಾಡ್ಕೊಂತ ಹೋಗ್ತಾ ಇರ್ತಾರೆ. ನನಗೆ ನೋಡ್ರಿ, ನಾನು ಅವರು ಕಲ್ಚರ್ ಏನೇ ಇದ್ರೆ ಕೂಡ ಪರವಾಗಿಲ್ಲ, ಅವ್ರು ಏನೇ ಭಾಷೆಗಳನ್ನ ಬಳಸಿದ್ರೆ ಪರವಾಗಿಲ್ಲ. ನನ್ನ ಊರು ಏನಿದೆ ಶಾಂತಿಯುತವಾದಂತ ನಡಿಬೇಕು, ಶಾಂತಿಯುತವಾದಂತ ನಮ್ಮ ಊರು. ಶಾಂತಿಗೆ ಮುಂಚೆಯಿಂದ ಕೂಡ ನಾವು ಗೌರವ ಕೊಟ್ಟಂತವ್ರು, ಶಾಂತಿಯುತವಾಗಿ ರಾಜಕಾರಣ ಮಾಡ್ಕೊತ ಬಂದಂತವ್ರು. ಈ ರೀತಿ ಆದಂತ ಟೈಮಲ್ಲಿ ನಮ್ಮೆಲ್ಲರೂ ಕೂಡ ನೋವು ಆಗುತ್ತೆ. ಅಮಾಯಕ ಇವತ್ತು ಸತ್ತೋದ, ಯಾರು ರೆಸ್ಪಾನ್ಸಿಬಿಲಿಟಿ? ಯಾರು ರೆಸ್ಪಾನ್ಸಿಬಿಲಿಟಿ ಹೇಳ್ರಲ್ಲ, ಅವ್ರು ಹೇಳ್ತಾರ ಸತ್ಯ ಹರಿಶ್ಚಂದ್ರು. ಏನು ಸತ್ಯ ಹರಿಶ್ಚಂದ್ರು ಅಂದ್ರಿಗಿನ, ಇಲ್ಲ ರೀ ನಮ್ಮ ಕಡೆಯಿಂದ ಫೈರಿಂಗ್ ಆಗಿಲ್ಲ, ಜನಾರ್ದನ್ ರೆಡ್ಡಿ ಅವ್ರಿಗೆ ಅವ್ರ ಕಡೆಯಿಂದ ಫೈರಿಂಗ್ ಆಗಿದೆ ಅಂತ ಹೇಳ್ತಾ ಇದಾರೆ. ನಾನು ಹೇಳ್ತೀನಿ, ಸ್ವಾಮಿ ನಿಮ್ಮ ಮನೆಗೆ ಈ ಮನೆಗೆ 4 ಕಿಲೋಮೀಟರ್ ಇದೆ ಸ್ವಾಮಿ. ಅಲ್ಲದೆ ಆ ಜನಾರ್ದನ್ ರೆಡ್ಡಿ ಅವ್ರ ಮನೆಯಲ್ಲಿ, ನಾರಾ ಭರತ್ ರೆಡ್ಡಿ ಅವ್ರ ಮನೆಯಲ್ಲಿ ಎತ್ತರಿಂದ ಸಂಬಂಧ, ಎಲ್ಲಿಂದ ಎಲ್ಲಿಗೆ ಸಂಬಂಧ? ಇದು ಎಲ್ಲಿಂದ ಎಲ್ಲಿಗೆ ಸಂಬಂಧ ಹೇಳ್ರಲ್ಲ, ಕ್ಲಾರಿಟಿ ಬೇಕಲ್ಲ. ನೀನ್ ಯಾಕೆ ಇಲ್ಲಿ ಬಂದಿಯಪ್ಪ? ನೀನ್ ಏನ್ ಸಂಬಂಧ ಹೇಳಪ್ಪ? ದೇವ್ರು ರೋಡಲ್ಲಿ ಅಂದ್ರೆ ಬ್ಯಾನರ್ ಕಟ್ಕೋಪ, ಯಾರು ಬೇಡ ಅಂತಾರ? ಯಾವ್ದು ಸಂಬಂಧ ಇಲ್ಲಪ್ಪ. ಮಹರ್ಷಿ ವಾಲ್ಮೀಕಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋಕೆ ತೊಂದ್ರೆ ಇಲ್ಲ, ಎಲ್ಲರೂ ಕೂಡ ಸಹಕಾರ ಕೊಡ್ತೀವಿ. ನೀನ್ ಮಾಡಪ್ಪ, 3ನೇ ತಾರೀಕು ಮಾಡ್ಲೇಬೇಕಪ್ಪ, ಮಾಡಪ್ಪ, ನಾವೆಲ್ಲರೂ ಕೂಡ ಸಹಾಯ ಮಾಡ್ತೀವಿ. ಇದನ್ನ ನೀವು ಮಧ್ಯದಲ್ಲಿ ಮಹರ್ಷಿ ವಾಲ್ಮೀಕಿ ತಂದೋದು ಏನ್ ಸರಿ ಇದೆ? ನಿಮ್ಮ ಬ್ಯಾನರ್ ಏನುಗಳಿಂದ ಕಟ್ಟಿರಲ್ಲ, ಯಾರು ಬೇಡ ಅಂತಾರ? ನೀವು ಜಗಳ ಮಾಡ್ಬೇಕಂದ್ರೆ ಇಂಟೆನ್ಷನ್ ಆಗಿ ಬಂದು ರಾತ್ರಿ ಎಲ್ಲ ನೋಡ್ತೀನಿ ಸಿನಿಮಾಗಳ ತರ ಕಲ್ ತೂರಾಟ ಆಗ್ತಾರಿ. ಎಷ್ಟು ಕಲ್ ತೂರಾಟ ಆಗ್ತಾರೆ ಅಂದ್ರೆ, ನೀವು ಮಾಡಿ ಮೇಲೆ ನಿಂತಾರ, ಎಷ್ಟು ತೂರಾಟ ಬೇಕು ಅಷ್ಟು ತೂರಾಟ ಮಾಡ್ತಾರ. ನೀವು ಅಲ್ಲಿ SP ಸರ್ಕಲ್ ಇಂದ ಬಂದಂತ ಟೈಮ್ ಅವ್ರ ಹತ್ತತ್ರ 2,000 ಮಂದಿಕಿನ ಜಾಸ್ತಿ ಇದಾರ್ರಿ. 2,000 ಮಂದಿ ಬೀರ್ ಬಾಟ್ಲ್ಗಳಲ್ಲಿ ಕುಡ್ಕೊಂತ ಬರ್ತಾ ಇದ್ದಾರೆ. ಅವ್ರ ಕಲ್ಚರ್ ನೋಡಿಸ್ತೆ ರೀ. ಯಾವತ್ತು ಎಲ್ಲಿ ಓದ್ಕೊಂಡಿದೀವೋ, ಏನು ಓದ್ಕೊಂಡಿದ್ದು ಮುಖ್ಯ ಅಲ್ರಿ, ನಮ್ಮ ಸಂಸ್ಕಾರ ಮುಖ್ಯ. ಬಹಳ ಮಂದಿ ಬಹಳ ಓದ್ಕೊಂಡಿರ್ತಾರ, ಬಹಳ ಮಂದಿ ದೊಡ್ಡ ದೊಡ್ಡ ನಗರಗಳಲ್ಲಿ ಓದ್ಕೊಂಡಿರ್ತಾರ. ಸಂಸ್ಕಾರ ಇಲ್ಲದಂತ ವ್ಯಕ್ತಿ ಎಲ್ಲಿ ಇಂಗ್ಲೆಂಡ್ ಅಲ್ಲಿ ಹೋದ್ರೇನು, ಅಮೆರಿಕದಲ್ಲಿ ಹೋದ್ರೇನು, ನಮ್ಮ ಊರಿನಲ್ಲಿ ಯಾವ್ದೋ ಒಂದು ಭಾರತ ನಗರ ಸ್ಕೂಲಲ್ಲಿ ಓದ್ಕೊಂಡ್ರೆ ಏನಿದೆ? ಸಂಸ್ಕಾರ ಅನ್ನೋದು ಮುಖ್ಯ ಆಗುತ್ತೆ. ಸಂಸ್ಕಾರ ಇಲ್ಲದಂತ ವ್ಯಕ್ತಿ ಎಲ್ಲಿ ಓದ್ಕೊಂಡ್ರೆ ಏನಿದೆ? ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ, ಯಾರ ಮೇಲೆ ಅಲಿಗೇಷನ್ ಮಾಡಲ್ಲ ನಾನು. ದಯವಿಟ್ಟು ಯಾರ ಮೇಲೆ ಕೂಡ ಕೋಪದಿಂದ ಮಾತಾಡೋದಾಗ್ಲಿ, ಅಲಿಗೇಷನ್ ಮಾಡೋದಾಗ್ಲಿ ಯಾವುದು ಕೂಡ ಇಲ್ಲ. ನಾನು ಯಾರು ಕೂಡ ಅವ್ರ ದೊಡ್ಡವ್ರ ಬಗ್ಗೆ ಮಾತಾಡೋದಾಗ್ಲಿ ಯಾವ್ದು ಕೂಡ ಇಲ್ಲ. ಒಬ್ಬ ಶಾಸಕನಾಗಿ ಹೆಂಗಿರ್ಬೇಕು ಹಂಗಿರ್ಬೇಕಾಗ್ಲಿ. ಅವ್ರೆಲ್ಲ ಕೂಡ ಪ್ರಚೋದನೆ ಮಾಡೋದಂದ್ರೆ ಎಲ್ಲರ ಶಾಸಕರ ಜೊತೆಲಿ 50,000 ಮಂದಿ ಇರ್ತಾರೆ. ಅವ್ರು ಸೋತಿರ್ಬೋದು ಗೆದ್ದಿರ್ಬೋದು, ಎಲ್ಲರ ಶಾಸಕರ ಜೊತೆಲಿ 50,000 ಮಂದಿ ಇರ್ತಾರೆ. ಅಂದ್ರೆ ಶಕ್ತಿ ಪ್ರದರ್ಶನ ಮಾಡೋದು ಇದನ್ನ ಏನು ನಾವು ಒಂದು ವೇದಿಕೆನ
ವೇದಿಕೆ ಅಲ್ಲಲ್ಲ. ಶಕ್ತಿ ಪ್ರದರ್ಶನ ಚುನಾವಣೆ ಸಂದರ್ಭದಲ್ಲಿ ಮಾಡಬೇಕು, ಯಾರು ಬೇಕಾದ್ರೆ ಅವ್ರು ಗೆಲ್ಲಿಬಹುದು. ಅದಕ್ಕೋಸ್ಕರವಾಗಿ ನಾನು ಇದೆಲ್ಲ ಕೂಡ ತನಿಖೆಯನ್ನು ಮಾಡಲಿ. ಅವ್ರು ಏನು ಕೆಲಸ ಮಾಡ್ತಾರೋ ಅವರೆಲ್ಲ ಕೂಡ ಕೇಸುಗಳನ್ನ ಮಾಡಲಿ. ಬೇಕಾದ್ರೆ ಅವ್ರು ಬೇಕಾದ್ರೆ ನಾನು ಬೇಕಾದ್ರೆ ಎಂಕ್ವೈರಿಯನ್ನು ಮಾಡಲಿ, ಅವರು ಬೇಕಾದ್ರೆ ಎಂಕ್ವೈರಿ ಮಾಡ್ಕೊಳ್ಳಿ, ಅವರು ತನಿಖೆ ಮಾಡಲಿ. ತನಿಖೆ ಮಾಡಂಗಿದ್ರಿಗಿನ ಯಾರಿನ ಮಾಡಿಸ್ರಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎಂಕ್ವೈರಿ ಮಾಡಿಸ್ರಿ, ನಂದೇನು ಅಭ್ಯಂತರ ಇಲ್ಲ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎಂಕ್ವೈರಿ ಮಾಡಿಸ್ರಿ. ತಪ್ಪಿದರಿದ್ರೆ ನಾವೆಲ್ಲಿ ಕೂಡ ಓಡೋಗಲ್ರಿ. ನಾವು ಯಾರೋ ರೀತಿಯಲ್ಲಿ ಅಂಟಿಸ್ಬಿಟ್ರಿ ಬೇಲ್ ತಗೊಂಡ ಮಂದಿ ಕೂಡ ಅಲ್ರಿ ನಾವು. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. ನಾನು ಈ ತಪ್ಪಿ ಮಾಡಿದ್ರೆ ಇಲ್ಲೇ ಪೊಲೀಸರು ಬರ್ಬೇಕು, ಇಲ್ಲೇ ಅರೆಸ್ಟ್ ಮಾಡ್ಬೇಕು. ನಾವು ಯಾರ ತರ ಓಡೋಗಿ ಆಂಟಿಸಿಪೇಟರಿ ಬೇಲು ಇವತ್ತೇನಾಗುತ್ತೆ ನಾಳೆ ಯಾವ್ದು ಕಾಯಲ್ರಿ. ನಾನು ತಪ್ಪು ಮಾಡಿದನಂದ್ರೆ ಕಾನೂನು ಗೌರವ ಕೊಡ್ತೀನಿ. ಕಾನೂನು ಜೊತೆಲಿ ಪೊಲೀಸ್ ಇಲಾಖೆಗೆ ಪಾಪ ಅವ್ರು ರಾತ್ರಿ ಎಲ್ಲ ರಕ್ಷಣೆ ಮಾಡಿದಾರೆ ನಮ್ಮನ್ನ. ಅವ್ರು ಏನಿಲ್ಲಿದ್ರೆ ನಮ್ಮ ಮನೆ ನುಗ್ಗುತ್ತಾ ಇದ್ರಿ. ಅವ್ರು ರಕ್ಷಣೆ ಮಾಡಿದಾರೆ. ಅವ್ರು ಹೇಳಿದ್ರೆ ಇವತ್ತೇ ಆಗಲಿ ಸರೆಂಡರ್ ಆಗ್ತೀವಿ. ಆ ರೀತಿ ನಮ್ದು ಯಾವ್ದು ತಪ್ಪು ನಡೆದಿಲ್ಲ ರೀ. ಅದಕ್ಕೋಸ್ಕರ ಎಂಕ್ವೈರಿ ನಡೆಂಗಿದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಲ್ಲಿ ನಡೀಲಿ. ಇಲ್ಲ ನಿಮಗೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಸ್ ಎಲ್ಲ ಮಾಡಕ್ ಆಗಲ್ಲ ಅಂದ್ರೆ ಸಿಬಿಐ ಕೊಟ್ರಲ್ಲ, ಸಿಬಿಐ ಕೊಡ್ರಿ. ಸಿಬಿಐದಿಂದ ತನಿಖೆ ಆಗಲಿ. ಸಿಬಿಐ ಕೊಟ್ಟು ತನಿಖೆ ಆದ್ರಿಗಿನ ಯಾರು ತಪ್ಪಿದ ಸಂದು ಗೊತ್ತಾಗ್ಲಿ. ಇವತ್ತು ಕೇವಲ ನೀವು ದೌರ್ಜನ್ಯನೇ ಮಾಡಬೇಕು. ದೌರ್ಜನ್ಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅಂದ್ರೆ ನಾವೇನೇ ಹೇಳಕ್ ಹೋಗುತ್ತೆ ನೋಡ್ರಿ. ಇವತ್ತು ನೀವು ಜಗಳ ಮಾಡಕ್ಕೆ ಪ್ರಾರಂಭ ಮಾಡಿದಂತ ಟೈಮಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ಇವತ್ತೇನಲ್ಲ ನೋಡ್ರಿ. ದಿನನಿತ್ಯ ನೀವು ಗೆದ್ದಾಗಿನಿಂದನೇ ಇವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಓದ ಕಡೆ ಎಲ್ಲ ಕೂಡ ತೊಂದರೆ ಮಾಡ್ತೀರಿ. ದಾರಿಯಲ್ಲಿ ಓದಂತ ಟೈಮಲ್ಲಿ ಎಲ್ಲ ಕೂಡ ತೊಂದರೆ ಮಾಡ್ತೀರಿ. ಅವ್ರು ಮನೆ ಹತ್ರ ಇದ್ರು ಕೂಡ ಅವ್ರು ಸಮಾಧಾನ ಕೂಡ ಇಲ್ಲ ಅಂದ್ರೆ ನಾವೇನು ಮಾಡಕ್ ಹೋಗುತ್ತೀರಿ. ನಾವು ಎಷ್ಟು ದಿನಗಳ ಕಾಲ ಕೈ ಕಟ್ಕೊಂಡು ಕೊಡಕ್ ಆಗುತ್ತೀರಿ. ಹಂಗಾಗಿ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿದಾರ. ನಮ್ಮ ಪಾರ್ಟಿ MLA ರೀ. ಫಸ್ಟ್ ಆಫ್ ಆಲ್ ನಮ್ಮ ಪಾರ್ಟಿ MLA ರೀ. ಅವರು ನಮ್ಮ ನಾಯಕರಿದಾರ್ರಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಬ್ಬ ನಾಯಕರಿದಾರ್ರಿ. ಅಂತ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ನಮ್ಮ ಅಧ್ಯಕ್ಷರನ್ನ ಅನಿಲ್ ಸೇರ್ಕೊಂಡು ನಾವೆಲ್ಲರೂ ಕೂಡ ಪಾರ್ಟಿ ಪರವಾಗಿ ನಮ್ಮ ಶಾಸಕರ ಪರವಾಗಿ ನಿಂತೀವ್ರಿ. ನಮ್ಮ ಮಾಜಿ ಶಾಸಕರು ಎಲ್ಲರೂ ಕೂಡ ನಿಂತೀವ್ರಿ. ಏನ್ ತಪ್ಪೇನಿದೆ? ಅವ್ರ ಪಾರ್ಟಿಯಲ್ಲಿ ಇದ್ದಂತ ಟೈಮ್ ಅವರು ಆದಂತ ಟೈಮಲ್ಲಿ ನಮ್ಮ ಪಾರ್ಟಿಯಲ್ಲಿ ಇದ್ದಂತ ಟೈಮ್ ನಮ್ಮ ಪಾರ್ಟಿ ಪರವಾಗಿ ನಿಂತಿದ್ದೀವಿ. ಅದ್ರಲ್ಲಿ ಏನ್ ತಪ್ಪಿದೆ ಅಂದ್ರೆ ನನ್ನ ವಿನಂತಿ ಇಷ್ಟೇ, ನೀವ್ ಏನನ್ನ ಮಾಡ್ಕೊಳ್ರಿ, ಇದ್ರ ಏನೋ ಒಂದು ಬಣ್ಣ ಹಚ್ಚಕ್ಕಂತ ಹೋಗ್ಬೇಡ್ರಿ. ಅಲ್ರಿ ಮಹರ್ಷಿ ವಾಲ್ಮೀಕಿಯವರ ಪುತ್ಳಿ ಅನಾವರಕ್ಕೆ ಇಷ್ಟು ದೊಡ್ಡ ಆದ್ಯತೆನ್ರಿ. ಏನನ್ನ ಮಹರ್ಷಿ ವಾಲ್ಮೀಕಿಯವರ ಪುತ್ಳಿ ಅಂದ್ರೆ ನಾವು ಮಹರ್ಷಿ ವಾಲ್ಮೀಕಿ ಅವ್ರ ಬಗ್ಗೆ ರಾಮ್ಲೋರ್ಗೆ ಹೇಳಕ್ ಆಗುತ್ತೇನ್ರಿ? ಏನ್ ಮಾಡಿಲ್ಲ ಹೇಳ್ರಿ ರಾಮ್ಲೋರ್? ಅಲ್ರಿ ರಾಮ್ಲೋರ್ ಏನು ಮಾಡಿಲ್ಲ ನಾನು ಹೇಳೋದ್ ಬೇಡ್ರಿ. ಜನ ಹೇಳ್ತಾರ್ರಿ ರಾಮ್ಲೋರ್ ಏನ್ ಮಾಡಿದಾರೆ ಅಂತೇಳಿ. ನನಗೆ ಅಷ್ಟು ಗೌರವ ರೀ. ಇವತ್ತು ಈ ರೀತಿ ಬಣ್ಣ ಹಚ್ಚೋದು ಯಾರು ಕೂಡ ಸರಿಯಲ್ಲ ರೀ. ನಾನು ಜನಾರ್ದನ್ ರೆಡ್ಡಿ ಅವರು ಇವತ್ತು ನಮ್ಮ ಪಾರ್ಟಿ MLA ಆಗಿರೋ ಕಾರಣ ನಾವು ಅವ್ರ ರಕ್ಷಣೆ ಮಾಡೋಕ್ಕೂ ಸಲುವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಬಂದಿದ್ರಿ. ಇವತ್ತು ಸರ್ಕಾರ ಆಲ್ರೆಡಿ 144 ಸೆಕ್ಷನ್ ಹಾಕಿದ್ರಿ. ಕಾನೂನು ಗೌರವ ಕೊಡ್ತೀವಿ. ಯಾರು ಕೂಡ ಬಹಳ ಗುಂಪು ಆಗಲ್ಲ. ಇವತ್ತು ಪತ್ರಿಕೆ ಹೇಳಿಕೆ ಅಂತೇಳಿ ಎಲ್ಲರಿಗೂ ಮಾತಾಡ್ಸಕ್ ಬಂದಾರ, ನಿನ್ನೆ ನೋಡಿದಾರ. ಹಂಗಾಗಿ ಅವ್ರು ನಾವು ಯಾರು ಕೂಡ ಕಾನೂನನ್ನ ಕೈ ತಗೊಂಡಂತ ವ್ಯಕ್ತಿ ಅಲ್ರಿ. ನಾನು ಶಾಸಕರಿಗೆ ವಿನಂತಿ ಮಾಡೋದಿಷ್ಟೇ, ಶಾಸಕರೇ ನಿಮ್ಗೆ ಇನ್ನೂ ಉಜ್ವಲವಾದಂತ ಭವಿಷ್ಯ ಇದೆ. ಇನ್ನು ಸಣ್ಣ ಹುಡುಗರಿದ್ರಿ ತಾವೆಲ್ಲರೂ ಕೂಡ ರಾಜಕಾರಣದಲ್ಲಿ ಬೆಳಿಬೇಕನ್ನಂತ ಟೈಮಲ್ಲಿ ಇದೇ ಯಾಕೆ ಅರಾತುರಿಯಲ್ಲಿ ಮಾಡ್ಕೊಂತೀರಿ? ಯಾವತ್ತು ಸ್ಪೀಡ್ ಜಾಸ್ತಿ ಬರುತ್ತೆ ಅವತ್ತು ಆಕ್ಸಿಡೆಂಟ್ಗಳು ಆಗ್ತಾವ. ನೆನ್ಪಿಟ್ಕೊಡ್ರಿ, ಸ್ಪೀಡ್ ಯಾವತ್ತು ಕೂಡ ಲಿಮಿಟೇಷನ್ ಇರ್ಬೇಕ್ರಿ. ಆ ಸ್ಪೀಡ್ ಆದಂತ ಟೈಮಲ್ಲಿ ಆಕ್ಸಿಡೆಂಟ್ಗಳು ಆಗತ್ತಂತ ಖಂಡಿತ ಆಗುತ್ರಿ. ದಯವಿಟ್ಟು ನೀವು ಎಲ್ಲರೂ ಕೂಡ ನಿಮ್ಮ ತಂದೆಯವರು ಕೂಡ ನಿಮ್ಗೆಲ್ಲ ಮಾರ್ಗದರ್ಶನ ಮಾಡಿರ್ತಾರ ಅಂತ ತಿಳ್ಕೊಂಡು, ಅವ್ರು ಕೂಡ ದೊಡ್ಡವರು ಇದ್ದಾರೆ, ಅವ್ರು ಕೂಡ ಮಾರ್ಗದರ್ಶನ ಮಾಡಿರ್ತಾರ. ಹಂಗಾಗಿ ದಯವಿಟ್ಟು ನೀವೇನು ಈ ಸರ್ಕಾರ ಏನು ತನಿಖೆ ಆಗುತ್ತೆ ಅಂತ ತನಿಖೆ ಆಗಲಿ. ನಾನು ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀನಿ. ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಕೂಡ ನಾನು ವಿನಂತಿ ಮಾಡ್ಕೊಂತೀನಿ. ಅದೇ ರೀತಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ನಾನು ಆಲ್ರೆಡಿ ನಮ್ಮ ಏನು ಈ ಆದಂಥ ಘಟನೆಗಳೆಲ್ಲ ವಿವರಿಸಂತ ಕೆಲಸ ಮಾಡಿದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಏನು ನಮ್ಮ ಪಾರ್ಟಿ ವಿಚಾರದ ಬಗ್ಗೆ, ಇಲ್ಲಾದಂಥ ಘಟನೆಗಳ ಬಗ್ಗೆ, ರಾತ್ರಿ ಆದಂಥ ಘಟನೆಗಳ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸಂತ ಕೆಲಸ ಮಾಡಿದ್ದೀನಿ. ನಮ್ಮ ಗೋವಿಂದ ಕಾರಜೋಳ ಸಾಹೇಬರಿಗೆ ಎಲ್ಲರಿಗೂ ಕೂಡ ತಿಳಿಸಂತ ಕೆಲಸ ಮಾಡಿದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಯಾರ್ಯಾರಿಗೆ ನಾನು ಏನೇನು ತಿಳಿಸಬೇಕಾಗಿತ್ತೋ ಎಲ್ಲವನ್ನು ಕೂಡ ತಿಳಿಸಂತ ಕೆಲಸ ಮಾಡಿದ್ದೀನಿ. ನಮ್ಮ ಪಾರ್ಟಿ ಏನಿದೆನೋ ನಾವು ಏನಿದ್ರೆ ಕೂಡ ಪಾರ್ಟಿ ಸಲುವಾಗಿ, ವ್ಯಕ್ತಿ ಸಲುವಾಗಿ, ಜನಾರ್ದನ್ ರೆಡ್ಡಿ ಅವರ ಸಲುವಾಗಿ ನಾವೆಲ್ಲರೂ ಕೂಡ ಇವತ್ತು ಟೊಂಕು ಕಟ್ಟಿಕೊಂಡು ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತೀವಿ. ಹಂಗೆ ವಿಶೇಷವಾಗಿ ಇವತ್ತು ಏನನ್ನ ನನ್ನ ಪತ್ರಿಕೆ ಹೇಳಿಕೆಯಲ್ಲಿ ಬಿಟ್ಟಿದ್ರೆ, ಇವತ್ತು ನಿನ್ನೆ ಹೇಳ್ತಾ ಇದ್ರಂತೆ ಏನಂದೇಳಿ, ಇಲ್ಲ ರಾಮ್ಲೋರ್ ಮನೆ ಹತ್ರ ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಹತ್ರ ಹೋಗಿ ಆ ಶವ ಏನಿದೆನೋ ಅದ್ರ ಹಿಡ್ಕೊಂಡು ಒಂದು ಅಲ್ಲಿಂದನೇ ಹೋರಾಟ ಮಾಡ್ರಿಲ್ಲ. ನಮ್ದೇನು ಅಭ್ಯಂತರ ಇಲ್ರಿ, ನಮ್ದು ಯಾವ್ದು ಅಭ್ಯಂತರ, ನಮ್ ತಪ್ಪೇ ಮಾಡಿಲ್ರಿ. ಅಲ್ರಿ ನಮ್ ಗುಂಡಿಂದ ಆರಿಸಿದ್ರಿ, ಅವ್ರು ಸತೀಶ್ ರೆಡ್ಡಿ ಅವ್ರ ಗುಂಡ ಆರಿಸನ್ರಿ. ಅವ್ರು ಹಿಂಬಾಲಕರಾದಂತ ಅವ್ನು ಯಾರು ಅಂಗರಕ್ಷಕರು, ಗನ್ ಮೇನೆಗಳು ಅಂಗರಕ್ಷಕರು ಗುಂಡ ಆರಿಸ್ಯಾರ್ರಿ.
ನಮ್ದು ಯಾವ್ದು ತಪ್ಪಿಲ್ಲ ರೀ, ನಾವ್ಯಾಕ್ರಿ ಅಲ್ರಿ ಅವ್ರ ಮನೆ ನಾವು ಇವ್ರು ಬಂದು ಇವ್ರು ಜನಾರ್ದನ್ ರೆಡ್ಡಿ ಹತ್ರ ಮನೆ ಹೊತ್ತದ್ದು ಅವರೇ ಜಗಳ ಮಾಡಿಕೊಂಡು ಅವರೇ ಪೆಟ್ರೋಲ್ ಬಾಂಬ್ಗಳು ತಂದುಕೊಂಡು ಅವರೇ ಗುಂಡಾರಿಸಿ ಅವ್ರ ಗುಂಡು ಅವ್ರ ಆವೇಶ ರೀ. ಎಷ್ಟು ಆವೇಶ ಅಂದ್ರೆ ಅವ್ರಿಗೆ ಇವಾಗ ಬಿಟ್ಟರೆ ಸುಟ್ಟಾಕ್ತಾರ್ರಿ. ಅವ್ರು ನೋಡ್ಬೇಕಾಯ್ತ್ರಿ, ನಿನ್ನೆ ನೋಡ್ತಾ ಇದ್ರೆ ಹೆಂಗ್ ಕುಣಿತಿದ್ರಿ ಅಂದ್ರೆ ಈಗ ಅವ್ರು ಬಿಟ್ಟಿದ್ರೆ ಮನೇಲಿ ನುಗ್ಗಿ ಇರ್ಬೇಕಾದ್ರೆ ಮಾಡಂತ ಸ್ಥಿತಿಯಲ್ಲಿ ಇರ್ತಾ ಇದ್ರು. ಹಂಗಾಗಿ ಇವತ್ತು ಬಹಳ ಗುಂಡುಗಳು ಕೂಡ ಅರ್ಸಂತ ಕೆಲಸ ಮಾಡಿದಾರೆ. ಇವು ಬಹಳ ದಿನ ನಡೆಯಲ್ಲ ದೌರ್ಜನ್ಯಗಳು ಗುಂಡಾಗಿರಿಗಳು ನಮ್ಮ ಬಳ್ಳಾರಿಯಲ್ಲಿ ನಡೆಯಲ್ರಿ. ಎಲ್ಲವನ್ನೂ ಎಲ್ಲರೂ ನೋಡ್ಯಾರ್ರಿ ಈ ಕಾಲದಲ್ಲಿ. ಸಣ್ಣ ಹುಡುಗರು ಕೂಡ ಇವತ್ತಿನ ಕಾಲದಲ್ಲಿ ಟೆಕ್ನಾಲಜಿ ಜಾಸ್ತಿ ಇರೋ ಕಾರಣ ಏನಾಗುತ್ತೆ ಎಲ್ಲವನ್ನೂ ಕೂಡ ನೋಡ್ತಾರೆ. ಹಂಗಾಗಿ ಇವತ್ತು ಈ ಗುಂಡಾಗಿರಿ ನಾವಿವತ್ತು ಕೂಡ ಬೈಬಿಡಲ್ರಿ. ದಯವಿಟ್ಟು ತನಿಖೆ ಆಗ್ಲಿ, ತನಿಖೆಯಲ್ಲಿ ಯಾರು ತಪ್ಪಿದಸ್ಥರಿದಾರೋ ಅವ್ರಿಗೆ ಒಂದ್ ರೀತಿ ಗೊತ್ತಾಗಂತ ಕೆಲಸ ಆಗಲ್ರಿ. ಬೇಕಾದ್ರೆ ನೋಡ್ರಿ, ಇದು ಟೈಮಿಂಗ್ ನೋಡ್ಕೊಡ್ರಿ. ಟೈಮಿಂಗ್ ಜೊತೆಲಿ ಅವ್ರು ಗುಂಡಾರಿಸುವಂತ ಟೈಮಲ್ಲಿ ನೋಡ್ರಿ, ಇದೆಲ್ಲ ಕೂಡ ಗುಂಡಾರಿಸುವಂತ ಟೈಮಲ್ಲಿ ಆ ಹುಡುಗ ಹೆಂಗ್ ಸತ್ತು ಬಿದ್ದಾನಂತ ಗೊತ್ತಾಗುತ್ತ್ರಿ. ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡೆದಾರ್ರಿ ಆ ಹುಡುಗ್ಗೆ. ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡೆದನ್ರಿ. ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡೆದಂತ ಟೈಮಲ್ಲಿ ಅವ್ನು ಹೊತ್ಕೊಂಡು ಹೋಗೋದು ಕೂಡ ಅವ್ರ ಕೈಲಿ ಆಗ್ಲಿಲ್ಲ ರೀ. ಹಂಗಾಗಿ ನೋಡ್ರಿ, ಇದೆಲ್ಲ ನೋಡ್ರಿ, ಪೆನ್ನು ಓಪನ್ ಆಗಿದೆ ರೀ. ಅವರಷ್ಟು ಅವರೇ ಮಾಡ್ಕೊಂಡ್ರಿ. ಆವೇಶ ನೋಡ್ರಿ, ಆವೇಶ ಇದ್ದಂತ ಟೈಮಲ್ಲಿ ಹಿಂಗೆ ನಡೀತಾವ್ರಿ. ಹಂಗಾಗಿ ಇವತ್ತು ಅವರೆಲ್ಲ ತಪ್ಪುಗಳನ್ನ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಓರಿಸ್ಬೇಕಂತ ಬಂದಾರ. ರಾತ್ರಿ ಎಷ್ಟೊತ್ತಾಯ್ತು ಗೊತ್ತೇನ್ರಿ, ಆ ಮನುಷ್ಯಗೆ 2 ಗಂಟೆ ತನಕ ಇಲ್ಲೇ ಕುಂತಾನ್ರಿ. ನಾನು ಕೇಳಿದೆ, ಯಾಕಪ್ಪ ಇಲ್ಲ ಕುಂತೀರಿ, ಇಲ್ಲಿ ಏನ್ ಕೆಲಸ ಇದೆ ನಿಮ್ಗೆ? ಅಲ್ರಿ, ಅವ್ರು ಜಗಳ ಮಾಡಕ್ ಬಂದು ನೋಡ್ರಿ ಹೆಂಗಿದೆ ಕತೆ ನೋಡ್ರಿ. ಅವ್ರು ಜಗಳ ಮಾಡಕ್ಕ ಮುಂಚಿಂದ ಪ್ಲಾನ್ ಮಾಡ್ಕೊಂಡು ಪೆಟ್ರೋಲ್ ಬಾಂಬ್ಗಳು ತಂದು ಆ ಪೆಟ್ರೋಲ್ ಬಾಂಬ್ಗಳ ಜೊತೆ ಜನರನ್ನು ಜೋಡಿಸ್ಕೊಂಡು ಮನೆ ಮೇಲೆ ಕಲ್ಲು ಹಾಕೊಂಡು ಎಲ್ಲ ಕೂಡ ಪ್ಲಾನ್ ಮಾಡಿಕೊಂಡು ಜಗಳ ಪ್ರಾರಂಭ ಮಾಡಿ ಅವ್ರ ರಿವಾಲ್ವರ್ ಇಂದ ಅವರೇ ಕೊಲಿಕೊಂಡು ಪುನಃ ಮನೆಗೆ ಹೋದ್ರಿಗೆ ಎಲ್ಲಿ ಚಿಮಾರ ಆಗ್ತಾರೆ ಅಂತೇಳಿ ಇಲ್ಲೇ ಕುಂತಾನ. ಯಾಕೆ ಕುಂತಾನಪ್ಪ ಅಂತ ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂತ ಜನಾರ್ದನ್ ರೆಡ್ಡಿ ಅವ್ರ ಕೊಳ್ಳ ಕಟ್ಟಬೇಕಂತೇಳಿ ಕುಂತಾನ. ಅವರು ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂತ ಕುಂತಾನ. ಹಂಗಾಗಿ ನಾನು ಬಹಳ ಕ್ಲಿಯರ್ ಆಗಿದ್ದೇನ್ರಿ. ಅವ್ರು ಎಂಕ್ವೈರಿ ನಡೆಯಂತ ಟೈಮಲ್ಲಿ ಅವ್ರು ಯಾವ ಎಂಕ್ವೈರಿನ ಮಾಡ್ಲಿ, ನಂದು ಬೇಡಿಕೆ ಇಷ್ಟೇ, ಸಿಟ್ಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ರಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ರಿ. ಇಲ್ಲ ಅಂದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ನೀವು ಎಂಕ್ವೈರಿ ಮಾಡ್ಸಕ್ ಆಗಲ್ಲ ಅಂದ್ರೆ ಸಿಬಿಐ ಕೊಡ್ರಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲಿ ಕೂಡ ನಾನು ಈ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ. ನಾನು ಬೇಕಾದ್ರೆ ಇಲ್ಲೇ ಕಾಯ್ತಿರ್ತೀನಿ. ತಪ್ಪು ಮಾಡಿ ರಾಮುಲು ನಿನ್ನ ಕಡೆಯಿಂದ ತಪ್ಪು ಆಗಿದೆ.